ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮುದ್ದುಮರಿ ಚಾನೆಲ್. ನಾನು ಸುಮಾರುಣ್. ಹನುಮಂತನ ಜನ್ಮ ವೃತ್ತಾಂತ. ನಂದೀಶ್ವರನ ಶಾಪದಿಂದ ರಾವಣನ ಪರಮಾವಧಿ ಸೈನಿಕರು ವಾನರರಿಂದಲೇ ನಾಶವಾಗಬೇಕಿದ್ದರಿಂದ ಬ್ರಹ್ಮದೇವನು ನರನಾಗಿ ಅವತರಿಸುವ ರಾಮನಿಗೆ ನೆರವಾಗಲು ವಾಯು, ಸೂರ್ಯ, ಚಂದ್ರಾದಿ ಅಷ್ಟದಿಕ್ಪಾಲಕರನ್ನು ನೋಡಿ, ನೀವುಗಳೆಲ್ಲರೂ ಭೂಲೋಕದಲ್ಲಿ ನಿಮ್ಮ ನಿಮ್ಮ ಅಂಶಗಳಿಂದ ವಾನರ ಬಲ್ಲೂಕವನ್ನು ಸೃಷ್ಟಿ ಮಾಡಿ ಆಯಾ ದೇಹಗಳಲ್ಲಿ ನಿಮ್ಮ ನಿಮ್ಮ ಸತ್ವಶಕ್ತಿಯನ್ನು ವರ್ಧಿಸಿ ವಿಶ್ವದಾದ್ಯಂತವಿರುವ ಬೆಟ್ಟಗುಡ್ಡ ಪರ್ವತಗಳಲ್ಲಿ ಸಂಚರಿಸುತ್ತಿರಿ ಎಂದು ಹೇಳಿದ್ದನ್ನು ಲೋಕಪಾಲಕನಾದ ಪರಮೇಶ್ವರನು ಕೇಳಿಸಿಕೊಂಡು ತನ್ನ ಆತ್ಮಬಲವನ್ನು ಹನುಮಂತನನ್ನಾಗಿ ಮಾರ್ಪಡಿಸಿಕೊಳ್ಳಲು ಪಾರ್ವತೀದೇವಿಯೊಂದಿಗೆ ಅಂಜನಾಚಲಕ್ಕೆ ಹೋಗಿ ವಿಹಾರ ಮಾಡುತ್ತಿದ್ದನು. ಅಲ್ಲಿ ಕೇಸರಿಯ ಪತ್ನಿಯಾದ ಅಂಜನಾದೇವಿಯು ಪುತ್ರೋತ್ಪತ್ತಿಗಾಗಿ ವಾಯುದೇವನನ್ನು ಕುರಿತು ತಪಸ್ಸನ್ನಾಚರಿಸುತ್ತಿದ್ದಳು. ಅದನ್ನರಿತ ಶಂಕರನು ತನ್ನ ಮಹಿಮಾಶಕ್ತಿಯಿಂದ ಒಂದು ಮರದ ಮೇಲೆ ವಾನರ ದಂಪತಿಗಳು ರತಿಯಲ್ಲಿ ಬೆರೆತಿರುವುದನ್ನು ಪಾರ್ವತೀದೇವಿಗೆ ಪ್ರತ್ಯಕ್ಷಗೊಳಿಸಿದನು. ಆ ದೃಶ್ಯವನ್ನು ನೋಡಿದ ದೇವಿಯು ಅತ್ಯಾನಂದ ಭರಿತಳಾಗಿ ಶಿವನನ್ನು ನೋಡಿ, ಮಹೇಶ, ವಾನರ ದಂಪತಿಗಳ ಸರಸಯುಕ್ತವಾದ ಸಂಪರ್ಕವು ಎಷ್ಟು ಮಹದಾನಂದಕರವಾಗಿದೆ. ಅದನ್ನು ನೋಡಿ ಸಂತೋಷ ಪಡುವುದಕ್ಕಿಂತಲೂ ನಾವಿಬ್ಬರೂ ವಾನರರಾಗಿ ಸಂಪರ್ಕದಲ್ಲಿ ಆನಂದವನ್ನು ಹೊಂದಬೇಕು ಎಂದಳು. ಅದಕ್ಕೆ ಪರಶಿವನು ಒಪ್ಪಿ ಇಬ್ಬರೂ ವಾನರ ರೂಪವನ್ನು ಹೊಂದಿ ಬಹುಕಾಲ ರತಿಯಲ್ಲಿ ಮೈಮರೆತು ರಮಿಸುತ್ತಿದ್ದರು. ವಾಯುದೇವನು ಅದನ್ನು ನೋಡಿ ಅಂಜನಾದೇವಿಯ ತಪಸ್ಸಿನ ಫಲವನ್ನು ಪೂರ್ಣಗೊಳಿಸಲು ಇದೇ ಸಮಯವೆಂದು ಅವರಿಬ್ಬರು ಮೈಮರೆತು ತಲ್ಲೀನರಾಗಿರುವಾಗ ಶಿವನ ವೀರ್ಯವು ಪಾರ್ವತೀದೇವಿಯ ಗರ್ಭದಲ್ಲಿ ಪ್ರವೇಶ ಮಾಡುವ ಸುಸಂಧಿಯನ್ನರಿತು ವಾಯುದೇವನು ಅವರಿಬ್ಬರ ಮಧ್ಯೆ ಬಿರುಸಾಗಿ ನುಗ್ಗಿ ಅವರಿಬ್ಬರ ಬಂಧನದ ಕಟ್ಟನ್ನು ಕದಲಿಸಿ ಬೇರೆ ಬೇರೆ ತಳ್ಳಿ ವಾನರ ರೂಪಿ ಶಿವನ ವೀರ್ಯವನ್ನು ಪತ್ರಪುಟಿಕೆಯಲ್ಲಿ ಶೇಖರಿಸಿಕೊಂಡು ಬಂದು ತಪದಲ್ಲಿ ಕುಳಿತಿದ್ದ ಅಂಜನಾದೇವಿಯನ್ನು ಬಹಿರ್ಮುಖಗೊಳಿಸಿ ಪರಶಿವನ ವೀರ್ಯವನ್ನು ಶೇಖರಿಸಿ ತಂದಿರುವೆನು. ಇದರ ಒಂದು ಕಣವು ಭೂಮಿಗೆ ಬೀಳಬಾರದು. ಆದ್ದರಿಂದ ಕಿವಿಯ ಮೂಲಕ ಸುರಿಯುವೆನೆಂದು ಪತ್ರಪುಟಿಕೆಯಲ್ಲಿದ್ದ ಶಿವನ ವೀರ್ಯವನ್ನು ಸುರಿದನು. ಇಂದಿಗೆ ನಾನು ಧನ್ಯಳಾದೆನೆಂದು ವಾಯುದೇವನಿಗೆ ವಂದಿಸಿದಳು. ವಾಯುದೇವನು, ನನ್ನ ವರದಲ್ಲಿ ಜನಿಸುವ ಪುತ್ರನು ಮಹಾಪ್ರತಾಪಶಾಲಿಯೂ ಹರಿಭಕ್ತನಾಗಿಯೂ ವಜ್ರಕಾಯನಾಗಿಯೂ ಹರಿಗೆ ದಾಸನಾಗಿಯೂ ಸಹಾಯಕನಾಗಿಯೂ ಇರಲೆಂದು ಅನುಗ್ರಹಿಸಿದನು. ಅಂಜನಾದೇವಿಯು ಪರಮಾನಂದಗೊಂಡು ಗರ್ಭವತಿಯಾದಳು. ಪರಮೇಶ್ವರಿಯು ಕೋಪಾರುಣಿತ ನೇತ್ರಳಾಗಿ ಶಿವನ ವೀರ್ಯವನ್ನು ವಾಯುವು ಮಧ್ಯೆ ನುಗ್ಗಿ ಬಂದು ಅಪಹರಿಸುವುದಕ್ಕೆ ಶಾಪವನ್ನು ಕೊಡಲು ಮುಂದಾದಳು. ಅದನ್ನು ತಡೆದ ಶಿವನು ರಹಸ್ಯವನ್ನು ತಿಳಿಸಿ ನಿಜ ರೂಪವನ್ನು ಧರಿಸಿ ಕೈಲಾಸಕ್ಕೆ ಬಂದರು. ಅಂಜನಾದೇವಿಗೆ ನವಮಾಸಗಳು ತುಂಬಿ ಶುಭ ದಿನದಲ್ಲಿ ಸೂರ್ಯೋದಯದಲ್ಲಿ ಶಿಶುವನ್ನು ಪ್ರಸವಿಸಿದಳು. ವಾನರ ರೂಪಿನ ಶಿವವೀರ್ಯದಿಂದ ಆಗ ತಾನೇ ಜನಿಸಿದ ವಾಯುವಿನ ಪರಮಾನುಗ್ರಹವನ್ನು ಹೊಂದಿದ್ದ ಶಿಶುವು ಪೂರ್ವದ ಅಂಜನಾದ್ರಿ ಕಡೆ ನೋಡಿದಾಗ ಗಿರಿಯ ತುದಿಯಲ್ಲಿ ಆಗ ತಾನೇ ಉದಯಿಸಿ ಮೇಲೆ ಬರುತ್ತಿದ್ದ ಸೂರ್ಯನನ್ನು ನೋಡಿ ಹಣ್ಣೆಂದು ಭಾವಿಸಿ ತಿನ್ನಲೆಂದು ಸೂರ್ಯನ ಬಳಿಗೆ ಮುಟ್ಟುವಷ್ಟರಲ್ಲಿ ಇದನ್ನು ನೋಡಿದ ಇಂದ್ರನು ಸೂರ್ಯನ ಕಿರಣಗಳಿಂದ ಸುಟ್ಟು ಹೋಗುವನೆಂದು ಹೆದರಿ ತನ್ನ ವಜ್ರಾಯುಧವನ್ನು ಸೂರ್ಯನಿಗೆ ಮರೆ ಮಾಡಿದನು. ರಭಸದಿಂದ ಹಾರಿ ಬಂದ ಶಿಶುವು ಸೂರ್ಯನನ್ನು ಮರೆ ಮಾಡಿದ್ದ ವಜ್ರಾಯುಧಕ್ಕೆ ಬಡಿದ ಪೆಟ್ಟಿನಿಂದ ಕಪಾಲಕ್ಕೆ ವಜ್ರಾಯುಧವು ತಾಕಿ ಮೂರ್ಛಿತನಾಗಿ ಪೂರ್ವ ಸಮುದ್ರದಲ್ಲಿ ಬಿದ್ದನು. ಗರ್ಭದಿಂದ ಹೊರಗಾದ ಶಿಶುವು ಎದ್ದು ಆಟವಾಡಲು ಹೊರಗೆ ಹೋಗಿರುವನೆಂದು ಭಾವಿಸಿದ ಅಂಜನಾದೇವಿಯು ಸಂತೋಷಗೊಂಡಿದ್ದು ಬಹುಕಾಲ ಕಳೆದರೂ ತನ್ನ ಬಳಿಗೆ ಬಾರದಿದ್ದುದರಿಂದ ಸಂಶಯವಾಗಿ ಪರ್ವತಾಗ್ರದ ತುದಿಯಲ್ಲೆಲ್ಲ ಹುಡುಕಿ ಕಾಣದೆ ವಾಯುದೇವನನ್ನು ಕುರಿತು ಕಲ್ಲು ಮರಗಳು ಕರಗುವಂತೆ ರೋಧಿಸಿದಳು. ವಾಯುದೇವನು ಹುಟ್ಟಿದ ಶಿಶುವಿಗೆ ತನ್ನ ಅದ್ಭುತವಾದ ವೇಗವನ್ನು ಅನುಗ್ರಹಿಸಿದ್ದು ಬಾಲಕನ ದುಡುಕಿನಿಂದ ಸೂರ್ಯನನ್ನು ಹಣ್ಣೆಂದು ಭ್ರಮಿಸಿ ಹಾರಿ ಇಂದ್ರನ ವಜ್ರಾಯುಧಕ್ಕೆ ತಾಕಿ ಮೈಮರೆತು ಶರಧೆಯಲ್ಲಿ ಬಿದ್ದಿರುವುದನ್ನು ಕಂಡು ಮೇಲಕ್ಕೆತ್ತಿ ರಕ್ಷಿಸಲು ಮಾರ್ಗ ತೋರದೆ ತನ್ನ ವರಪುತ್ರನು ಅಳೆಯುವುದಾದರೆ ಈ ವಿಶ್ವವೇಕೆ ಉಳಿಯಬೇಕೆಂದು ಸಿಟ್ಟಿನಿಂದ ಪ್ರಾಣಿಕೋಟಿಗಳಲ್ಲಿ ಅಂತವ್ರತವಾಗಿದ್ದ ತನ್ನ ಶಕ್ತಿಯನ್ನೆಲ್ಲ ಬರಸೆಳೆದು ಒಂದು ಮರದ ಪೊಟರೆಯಲ್ಲಿ ಅಡಗಿದನು.
ವಿಶ್ವದಲ್ಲಿರುವ ಪ್ರಾಣಿಗಳು ವಾಯುಶಕ್ತಿರಹಿತರಾಗಿ ಎಲ್ಲೆಂದರಲ್ಲಿ ಧರೆಗೆ ಬಿದ್ದರು. ತ್ರಿಮೂರ್ತಿಗಳು ಅದನ್ನರಿತು ಸಕಲ ದೇವತೆಗಳಿಂದ ಕೂಡಿ ವಾಯುವು ಹೊಕ್ಕು ಅಡಗಿರುವ ಮರದ ಬಳಿಗೆ ಬಂದು ಹೊರಗೆ ಕರೆದರು. ಹೊರಬಂದ ವಾಯುದೇವನು ತ್ರಿಮೂರ್ತಿಗಳಿಗೆರಗಿ ತನ್ನ ಪರಿತಾಪವನ್ನು ಅವರ ಚರಣಕ್ಕೆ ಅರ್ಪಿಸಿದನು. ಅವರು ವಾಯುದೇವ, ವಿಶ್ವದಲ್ಲಿರುವ ಪ್ರಾಣಿಕೋಟಿಗಳಿಗೆ ನಿನ್ನ ಶಕ್ತಿಯನ್ನು ರವಾನಿಸಿ ಚೇತನಗೊಳಿಸೆಂದು ತಿಳಿಸಿ ಸಮುದ್ರದಲ್ಲಿ ಮೂರ್ಛೆ ಬಂದು ಬಿದ್ದಿದ್ದ ಅಂಜನಾತನಯನು ವಾಯುವಿನ ವರಪುತ್ರನೂ ಆದ ಶಿಶುವನ್ನು ಧನ್ವಂತರಿಯನ್ನು ಕರೆದು ಚೇತನಗೊಳಿಸಿ ವಜ್ರಾಯುಧ ತಾಕುವಿಕೆಯಿಂದಾಗಿದ್ದ ಅಪಾಯವನ್ನು ಸರಿಗೊಳಿಸಿ ಹನುಮಂತನೆಂಬ ನಾಮವನ್ನು ಆ ಬಲಯುತನಿಗಿತ್ತು ವಾಯುದೇವನನ್ನು ತೃಪ್ತಿಗೊಳಿಸುವಷ್ಟರಲ್ಲಿ ಮಗುವನ್ನು ಕಾಣದೆ ದುಃಖಿಸುತ್ತಾ ಬಂದ ಅಂಜನಾದೇವಿಯ ಹಸ್ತದಲ್ಲಿಟ್ಟರು. ಆಗ ವಾಯುವು ತನ್ನ ಶಕ್ತಿಯನ್ನು ಪ್ರಾಣಿಕೋಟಿಗಳಿಗೆ ರವಾನಿಸಿದನು. ಹನುಮಂತನ ಭವಿಷ್ಯವನ್ನರಿತ ತ್ರಿಮೂರ್ತಿಗಳಲ್ಲಿ ಶ್ರೀಹರಿಯು ತನ್ನ ದಾಸತ್ವವನ್ನು ಕರುಣಿಸಿದನು. ಶಿವನು ತನ್ನ ಅಂಶವೇ ಆಗಿರುವುದರಿಂದ ತನ್ನ ವಿಶ್ವರೂಪವನ್ನು ಉಜ್ವಲವಾದ ಜ್ಞಾನವನ್ನು ಅನುಗ್ರಹಿಸಿದನು. ಅದಕ್ಕೆ ತಕ್ಕಂತೆ ಬ್ರಹ್ಮದೇವನು ಸ್ಥಿರಾಯುವನ್ನು, ಬ್ರಹ್ಮಚರ್ಯವನ್ನು, ಸಕಲ ವಿದ್ಯಾಸಂಪತ್ತನ್ನು ಹಾಗೂ ಬ್ರಹ್ಮಸ್ತ್ರಾದಿ ಮಹಾಸ್ತ್ರಗಳೆಂದೂ ತಾಕದಂತೆ ವರವಿತ್ತನು. ಸೂರ್ಯನು ತನ್ನ ದಿವ್ಯ ತೇಜವನ್ನು ಉಜ್ವಲಗೊಳಿಸಿದನು. ವಿಶ್ವಕರ್ಮನು ತನ್ನಿಂದ ನಿರ್ಮಿತವಾದ ಅಸ್ತ್ರಗಳೊಂದೂ ತಾಕದಂತಹ ವರವನ್ನಿತ್ತನು. ಧನ್ವಂತರಿಯು ಅವನನ್ನು ಸ್ಪರ್ಶ ಮಾಡಿ ವಜ್ರಕಾಯವನನ್ನಾಗಿ ಮಾಡಿದನು. ಉಳಿದ ದೇವತೆಗಳು ತಮಗೆ ಮೀರಿದ ವರವನ್ನು ಪಡೆದ ಹನುಮಂತನಿಗೆ ನಮಸ್ಕರಿಸಿದರು. ಅದರಿಂದ ಹರ್ಷಗೊಂಡ ಅಂಜನಾದೇವಿಯು ತ್ರಿಮೂರ್ತಿಗಳಿಗೂ ದೇವವೃಂದಕ್ಕೂ ನಮಸ್ಕರಿಸಿ ಹನುಮಂತನನ್ನು ವಾಯುದೇವನ ಚರಣಕ್ಕೆ ನಮಸ್ಕರಿಸುವಂತೆ ಹೇಳಿ, ಆ ಮಹಾನುಭಾವನ ವರಪ್ರಸಾದದಿಂದಲೇ ನಿನ್ನ ಜನನವಾದ್ದರಿಂದ ನೀನು ವಾಯುಸುತನೆಂದೇ ಪ್ರಸಿದ್ಧಿ ಹೊಂದು ಎಂದು ಹರಸಿ ವಾಯುದೇವನ ಕರದಲ್ಲಿಟ್ಟಳು. ದೇವತೆಗಳು ಪುಷ್ಪವೃಷ್ಟಿಯನ್ನು ಸುರಿಸಿದರು. ತ್ರಿಮೂರ್ತಿಗಳು ಸಕಲ ದೇವತೆಗಳು ತಮ್ಮ ತಮ್ಮ ಲೋಕಗಳಿಗೆ ಹೋದರು. ಅನಂತರ ಹನುಮಂತನಿಗೆ ದೇವತೆಗಳಿಂದ ಬಂದ ವರಪ್ರಧಾನದಿಂದ ದಿನೇ ದಿನೇ ಬಲವು ಹೆಚ್ಚುತ್ತಾ ಬಂದುದರಿಂದ ಜಗತ್ತಿನ ಬೆಟ್ಟ ಗುಡ್ಡಗಳನ್ನೆಲ್ಲ ಕಿತ್ತು ಮಗುಚುವ ಉತ್ಸಾಹವು ತೋರುತ್ತಿದ್ದನು. ಪರ್ವತದಿಂದ ಪರ್ವತಕ್ಕೆ ಹಾರಿ ಅವುಗಳಲ್ಲಿದ್ದ ಶಿಖರಗಳನ್ನು ಕಿತ್ತು ಪುಡಿ ಪುಡಿ ಮಾಡಿ ಸಮುದ್ರದಲ್ಲಿ ಚೆಲ್ಲಿ ಯೋಗದಿಂದ ಸಕಲ ಸಿದ್ಧಿಗಳನ್ನು ಪಡೆದು ಅಣಿಮಾದಿ ಅಷ್ಟಸಿದ್ಧಿಗಳನ್ನು ದೈವಯೋಗದಿಂದ ಹೊಂದಿ ಸೃಷ್ಟಿಗೆ ಬದಲು ಸೃಷ್ಟಿಯನ್ನು ಮಾಡುವ ಶಕ್ತಿಯನ್ನು ಹೊಂದಿ ಅಂಜನಾದ್ರಿಯಲ್ಲಿ ತಪಸ್ಸನ್ನಾಚರಿಸುತ್ತಿದ್ದ ಯತಿಗಳ ಆಶ್ರಮಕ್ಕೆ ನುಗ್ಗಿ ಅವರ ಕೌಪೀನ ಕಮಂಡಲಗಳನ್ನು ಸಿಕ್ಕಿದೆಡೆ ಬಿಸಾಡಿ ಉಪದ್ರಗಳನ್ನುಂಟು ಮಾಡುತ್ತಿದ್ದನು. ಆಗ ಅವರೆಲ್ಲರೂ ಒಟ್ಟುಗೂಡಿ ನಿನ್ನ ಶಕ್ತಿಯು ನಿನಗೆ ತಿಳಿಯದಂತಾಗಲಿ ಎಂದು ಶಾಪವನ್ನಿತ್ತರು. ಅದರಿಂದ ಬಲಹೀನನಾಗಿ ತಾಯಿಯ ಬಳಿಗೆ ಹೋಗಿ ತನಗೆ ಋಷಿಗಳಿಂದ ಬಂದ ಶಾಪವನ್ನು ತಿಳಿಸಿ ದುಃಖಪಟ್ಟನು. ಆಗ ಅಂಜನಾದೇವಿಯು ಅವನೊಂದಿಗೆ ಮಹರ್ಷಿಗಳ ಬಳಿ ಹೋಗಿ ತ್ರಿಮೂರ್ತಿಗಳಾದಿಯಾಗಿ ಸಕಲ ಲೋಕಪಾಲಕರು ಯಾವ ಕಾರಣದಿಂದ ಅವನನ್ನು ಬಲಶಾಲಿಯನ್ನಾಗಿ ಮಾಡಲು ವರವನ್ನು ಕೊಟ್ಟು ಹರಸಿದ್ದರೋ ಅದನ್ನು ನೀವು ಅರಿಯದೆ ಅವನ ಶಕ್ತಿ ಅವನಿಗಿಲ್ಲದಂತೆ ಶಾಪವಿತ್ತು ಮುಂದೆ ಅವನಿಂದ ನಡೆಯಲಿರುವ ಮಹತ್ ಕಾರ್ಯಗಳಿಗೆ ಕಂಟಕರಾಗುವುದು ಧರ್ಮವೇ. ಧರ್ಮದ ಮೆರಗು ಅಳಿಯದಂತೆ ಧರ್ಮವನ್ನು ಉದ್ಧರಿಸುವ ಸಲುವಾಗಿ ನರನಾಗಿ ಅವತರಿಸುವ ಹರಿಗೆ ದಾಸನಾಗಿ ವಿಶ್ವಕ್ಕೆ ಮುಂದೆ ಇವನು ಸಲ್ಲಿಸಬೇಕಾಗಿದ್ದ ಇವನ ಸೇವೆಯು ನಿಮ್ಮಿಂದ ದೂರವಾಯಿತೆ ಎಂದು ರೋಧಿಸಿದಳು. ಅದಕ್ಕೆ ಮಹರ್ಷಿಗಳು, ತಾಯಿ, ದುಃಖವನ್ನು ಬಿಡು. ಈ ನಿನ್ನ ಮಗನ ಉಪದ್ರವಗಳನ್ನು ಸಹಿಸಲಾಗದೆ ಸಹನೆ ಮೀರಿ ಇವನ ಸಾಹಸ ಕಾರ್ಯಗಳಿಗೆ ಮುಂದೆ ಕುಂದು ಬರದಂತೆ ಇಂದು ಶಾಪಾನುಗ್ರಹ ಶಕ್ತಿಯನ್ನು ಅವನಿಗೆ ಮನಗಾಣಿಸಿ ಬುದ್ಧಿ ಕಲಿಸಿ ನಂತರ ಇವನ ಶಕ್ತಿ ಇವನಿಗೆ ಸಮಯ ಬಂದಾಗ ಶತಾಧಿಕವಾಗಿ ವರ್ಧಿಸಿ ವಿಶ್ವವನ್ನು ಮೆಚ್ಚಿಸುವ ಸಾಹಸ ಕಾರ್ಯವನ್ನು ಮಾಡಿ ನಿನ್ನ ಗರ್ಭವನ್ನು ಸಾರ್ಥಕಗೊಳಿಸುವಂತೆ ಅನುಗ್ರಹಿಸಿಯೇ ಶಾಪವೆಂಬ ನೆಪದಿಂದ ವರವನ್ನಿತ್ತಿರುವೆವು. ಇವನ ಹುಟ್ಟಿನಲ್ಲಿದ್ದ ಸಾಹಸವು ರಕ್ತಗತವಾಗಿರಲಿ. ತ್ರಿಮೂರ್ತಿಗಳಾದಿಯಾಗಿ ಪ್ರಮುಖ ದೇವತೆಗಳ ಅನುಗ್ರಹ ಬಲದಿಂದ ಬಂದಿರುವ ಶಕ್ತಿಯು ಸಮಯ ಬಂದಾಗ
ಅವರಿಂದ ಎಚ್ಚರಿಸಿದಾಗ ಶತಾಧಿಕವಾಗಿ ವರ್ಧಿಸಲಿ ಎಂದು ವರವಿತ್ತು ಆಕೆಯನ್ನು ಆನಂದಗೊಳಿಸಿದರು. ಅದರಿಂದ ಹರ್ಷಗೊಂಡು ಅಂಜನಾದೇವಿಯು ಮಾರುತಿಯನ್ನು ಅಪ್ಪಿಕೊಂಡು, ಮಗು ಇಂದಿನಿಂದ ಯತಿಮುನಿಗಳನ್ನು ಕಂಡೊಡನೆ ಅತಿ ಭಕ್ತಿಯಿಂದ ನಮಸ್ಕರಿಸಿ ಆಶೀರ್ವಾದವನ್ನು ಪಡೆ ಎಂದು ನಲ್ಮೆಯಿಂದ ಹೇಳಿ ಅವನ ಗಲ್ಲಗಳಿಗೆ ಮುತ್ತಿಟ್ಟು ಅಲ್ಲಿ ಸೇರಿದ್ದ ಋಷಿಗಳೆಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರವನ್ನು ಮಾಡಿಸಿ ಅವನ ಹಸ್ತವನ್ನು ಅವನ ತಲೆಯ ಮೇಲೆ ಇಡಿಸಿ ಎಲ್ಲರ ನಲ್ಮೆಗೂ ಪಾತ್ರನನ್ನಾಗಿಸಿ ತನ್ನ ಆಶ್ರಮಕ್ಕೆ ಬಂದು ಪರಮಾತ್ಮನ ಧ್ಯಾನದಲ್ಲಿ ಕಾಲವನ್ನು ಕಳೆಯುತ್ತಿದ್ದಳು. ಒಂದು ದಿನ ಸೂರ್ಯತನಯನಾದ ಸುಗ್ರೀವನು ವಾಲಿಯ ಭಯದಿಂದ ವಿಶ್ವವನ್ನೆಲ್ಲ ಸುತ್ತಿ ತನಗೆ ನಿಲ್ಲಲು ನೆಲೆಯನ್ನು ಕಾಣದೆ ಅಂಜನಾಚಲಕ್ಕೆ ಬಂದು ಹನುಮಂತನನ್ನು ಅವನ ತಾಯಿಯನ್ನು ಕಂಡು ಮಾರುತಿಯನ್ನು ಅಪ್ಪಿಕೊಂಡು, ಇಂದಿನಿಂದ ನಿನ್ನ ನನ್ನ ಆತ್ಮಗಳು ಹಾಗೂ ದೇಹಗಳೆರಡೂ ಒಂದಾಗಿರುವಂತೆ ನಿನ್ನ ಜನನಿಯು ನಮ್ಮಿಬ್ಬರಿಗೂ ಅಭಯ ಪ್ರದಾನ ಮಾಡಲಿ ಎಂದು ಅಂಜನಾದೇವಿಯ ಪಾದಗಳಿಗೆ ನಮಸ್ಕರಿಸಿದನು. ಮುಂದಿನ ಭವಿಷ್ಯವನ್ನರಿತ ಅಂಜನಾದೇವಿಯು ಸುಗ್ರೀವನ ಮಾತಿಗೆ ಹರ್ಷಗೊಂಡು, ಆ ಭಾಗ್ಯವನ್ನು ದೇವರು ನಿಮ್ಮಿಬ್ಬರಿಗೂ ಇಂದೇ ಕರುಣಿಸಲಿ ಎಂದು ಹರಸಿ ಸುಗ್ರೀವನಿಗೆ ಮಂತ್ರಿಯಾಗಿಯೂ ಸಖನಾಗಿಯೂ ಅವನ ರಕ್ಷಣೆಯ ಕವಚವಾಗಿರುವಂತೆ ತಿಳಿಸಿ ಸುಗ್ರೀವನೊಡನೆ ಹನುಮಂತನನ್ನು ಕಳುಹಿಸಿ ತಾನು ತಪಸ್ಸಿನಲ್ಲಿ ಕುಳಿತುಕೊಂಡಳು. ಆ ಕಾರಣದಿಂದಾಗಿ ಸುಗ್ರೀವನಿಗೆ ಮಂತ್ರಿಯಾಗಿ ಋಷ್ಯಮುಖದಲ್ಲಿದ್ದನು. ಮೂರ್ತಾದಿಗಳಾದಿಯಾಗಿ ದೇವತೆಗಳು ಮಾಡಿದ್ದ ವರಪ್ರದಾನ ಪ್ರಜ್ಞಾಶಕ್ತಿ ಉಜ್ವಲವಾಗಿದ್ದರೂ ಋಷಿಗಳು ಕೊಟ್ಟಿದ್ದ ಶಾಪದಿಂದ ಅದು ಗೋಚರವಾಗದಂತೆ ಮರೆವೆಗೊಂಡಿತ್ತು. ಅದನ್ನು ಜಾಂಬವಂತನು ಅರಿತುಕೊಂಡಿದ್ದರಿಂದ ಅವನ ಭುಜಗಳನ್ನು ತಟ್ಟಿ ಎಚ್ಚರಿಸಿ, ಮಹಾವೀರನಾದ ನಿನಗೆ ದೇವತೆಗಳ ವರದಿಂದ ಪ್ರಾಪ್ತಿಯಾಗಿರುವ ಅಣಿಮಾದಿ ಅಷ್ಟಸಿದ್ಧಿಗಳು, ಶೌರ್ಯ ಧೈರ್ಯ ಪರಾಕ್ರಮ, ವಾಯುವಿಗಿಂತಲೂ ಅಧಿಕ ವೇಗ, ಮಹಾಮಾಯೆ ಇತ್ಯಾದಿ ಲೋಕ ಕಲ್ಯಾಣದಲ್ಲಿ ತೊಡಗಿದಾಗ ಒದಗಬಹುದಾದ ಯಾವುದೇ ಗಂಡಾಂತರಗಳು ಬರುವುದಿಲ್ಲ ಎಂಬುದನ್ನು ಮರೆತೆಯ ಜ್ಞಾಪಿಸಿಕೋ ಎಂದು ಎಚ್ಚರಿಸಿದನು. ಅದರಿಂದ ಸ್ವಲ್ಪ ಹೊತ್ತು ಸಮಾಧಿಸ್ಥನಾದ ಹನುಮಂತನಿಗೆ ಎಲ್ಲವೂ ಜ್ಞಾಪಕಕ್ಕೆ ಬಂದು ಕೂಡಲೇ ಎಚ್ಚೆತ್ತಿ ಉತ್ಸಾಹದಿಂದ ವಿಶ್ವವನ್ನೇ ಎತ್ತಿ ಮಗುಚಿ ಹಾಕುವಷ್ಟು ಉತ್ಸಾಹದಿಂದ ಪ್ರಜ್ವಲಿಸುವ ಸೂರ್ಯನಂತೆ ತೇಜೋಮೂರ್ತಿಯಾಗಿ ನಿಂತು ಸಕಲ ವಾನರ ಸೈನ್ಯವನ್ನು ನೋಡಿ, ವಾನರ ನಾಯಕರೇ, ನೀವು ಚಿಂತೆಯನ್ನು ಬಿಡಿ, ಶತಯೋಜನ ವಿಸ್ತೀರ್ಣವುಳ್ಳ ಈ ಸಾಗರವನ್ನು ಹಾರಿ ರಾವಣನ ಪಟ್ಟಣವನ್ನು ಹೊಂದಿರುವ ತ್ರಿಕುಟಾಚಲವಿರುವ ಪರ್ವತವನ್ನು ಬಾಲದಿಂದ ಸುತ್ತಿ ಎತ್ತಿಕೊಂಡು ಬಂದು ಶ್ರೀರಾಮಚಂದ್ರ ದೇವನ ಚರಣದಲ್ಲಿಡುವೆನು. ಆ ದುಷ್ಟನ ಬಲವನ್ನು ಅವನನ್ನು ಪ್ರಭುವು ಇಲ್ಲಿಯೇ ಕೊಂದು ಮಾತೆಯನ್ನು ಸ್ವೀಕರಿಸಲಿ, ಅಲ್ಲಿಯವರೆಗೂ ದುಡುಕುವ ಕೆಲಸವೇ ಬೇಡ ಎಂದನು. ಜಾಂಬವಂತನು ಹನುಮಂತನನ್ನು ನೋಡಿ, ನೀನು ಸಮುದ್ರವನ್ನು ದಾಟಿ ಲಂಕೆಯನ್ನು ಹೊಕ್ಕು ಹೆಚ್ಚಿನದನ್ನೇನೂ ಮಾಡದೆ ಸೀತಾದೇವಿಯನ್ನು ಮೊದಲು ಕಂಡು ಆಕೆಯ ಸ್ಥಿತಿ ಹೇಗಿದೆ ಎಂಬುದನ್ನರಿತು ಶ್ರೀರಾಮಚಂದ್ರನ ಉಂಗುರವನ್ನು ಕೊಟ್ಟು ಧೈರ್ಯವನ್ನು ಹೇಳಿ ಗುರ್ತಿಗಾಗಿ ಆಕೆಯಿಂದ ಏನನ್ನಾದರೂ ಪಡೆದುಕೊಂಡು ಬಂದು ಬಿಡು. ಕಮಲನಯನನಾದ ಶ್ರೀರಾಮಚಂದ್ರನು ಅವನ ಭುಜಬಲದಿಂದ ಆ ರಾಕ್ಷಸರನ್ನು ಕೊಂದು ದಾನವ ಕುಲವನ್ನು ನಾಶ ಮಾಡಿ ಮಾತೆಯನ್ನು ಕರೆದುಕೊಂಡು ಬರುವನು. ದಾಸತ್ವವನ್ನು ಸ್ವೀಕರಿಸಿದ ನಂತರ ಸ್ವಾಮಿಯ ಆಜ್ಞೆ ಎಷ್ಟು ಇದೆಯೋ ಅಷ್ಟನ್ನು ಮಾಡಬೇಕು ಎಂದು ಸಮಾಧಾನವನ್ನು ಹೇಳಿದನು. ಅದರಿಂದ ಸಂತೋಷಗೊಂಡ ಹನುಮಂತನು ಜಾಂಬವಂತನಿಗೆ ವಂದಿಸಿ, ವನಚರರೇ, ನಾನು 3 ದಿನದಲ್ಲಿ ಕಾರ್ಯವನ್ನು ಸಾಧಿಸಿಕೊಂಡು ಬರುವೆನು. ಆವರೆಗೂ ನೀವು ಶ್ರೀರಾಮನನ್ನು ಧ್ಯಾನ ಮಾಡುತ್ತಾ ನನ್ನ ಆಗಮನವನ್ನು ನಿರೀಕ್ಷಿಸುತ್ತಾ ಇರಿ ಎಂದು ತಿಳಿಸಿ ಮಹೇಂದ್ರ ಪರ್ವತದ ಶಿಖರಕ್ಕೆ ಹಾರಿ ನಿಂತನು. ಎಂಬಲ್ಲಿಗೆ ಹನುಮಂತನ ಜನ್ಮ ವೃತ್ತಾಂತ ಎನ್ನುವ ಅಧ್ಯಾಯ ಮುಕ್ತಾಯವಾಯಿತು. ಹಾಗೆ ವಾಲ್ಮೀಕಿ ರಾಮಾಯಣದ 4ನೇ ಭಾಗವಾದ ಕಿಷ್ಕಿಂಧಾಕಾಂಡ ಎನ್ನುವ ಭಾಗವೂ ಸಹ ಮುಕ್ತಾಯವಾಯಿತು. ಧನ್ಯವಾದಗಳು ಸ್ನೇಹಿತರೆ. ರಾಮಾಯಣದ ಈ ಕಥೆಗಳೆಲ್ಲ ನಿಮಗೆ ಇಷ್ಟವಾಗ್ತಾ ಇದ್ದರೆ ನನ್ನ ಮುದ್ದುಮರಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರುವವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಆಲ್ ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ.